ನಮಸ್ಕಾರ. ಇದು ರಾಮಕೃಷ್ಣ ನಗರ, ಮೈಸೂರು. ನಾನು ಸುಪ್ರೀತ್ ಅನಂತ ಸ್ವಾಮಿ. ನೀವು ನೋಡ್ತಾ ಇರುವಂತಹ ಈ ಮನೆ 50-80 50-80 4,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ಇಲ್ಲಿ 3 ಬೆಡ್ರೂಮ್ ಮನೆ ಇದೆ. ಈ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ರಾಮಕೃಷ್ಣ ನಗರ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಂದ ಅಬೌಟ್ 6 ಕಿಲೋಮೀಟ್ರಲ್ಲಂತೂ ವಿವೇಕಾನಂದ ನಗರ ಸರ್ಕಲ್, ಆಂದೋಲನ ಸರ್ಕಲ್, ಮೈಸೂರು ಕುವೆಂಪು ನಗರ ಆದ ತಕ್ಷಣ ಇರುವಂತಹ ಆಂದೋಲನ ಸರ್ಕಲಿಂದ ಅಬೌಟ್ ದಿಸ್ ಲೊಕೇಶನ್. ನಾನೇನು ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. 50-80 ನಾರ್ತ್ ಫೇಸಿಂಗ್ ಮನೆ ಇದು. ಮೋರ್ ದೆನ್ ಅಬೌಟ್ 30-35 ಇಯರ್ಸ್ ಓಲ್ಡ್ ಪ್ರಾಪರ್ಟಿ. ರಿನೋವೇಷನ್, ರೆಸ್ಟೋರೇಷನ್ ಆ್ಯಂಡ್ ಇಂಪ್ರೊವೈಸೇಷನಲ್ಲಿ ನೀವು ನಂಬಿಕೆ ಇಟ್ಟಿದ್ರೆ ಆಗುತ್ತೆ ಅನ್ನೋದಾದರೆ ಈ ಮನೆ ಫಾರ್ ಯು. ನಾರ್ತ್ ಫೇಸಿಂಗ್ ಇದು. ನೀವು ನೋಡ್ಬೋದು ಅವತ್ತಿನ ಕಾಲದಲ್ಲಿ ಅಬೌಟ್ 30 ಇಯರ್ಸ್ ಎಗೋ ಯಾವ ಥರ ಆರ್ಕಿಟೆಕ್ಚರ್ ಇತ್ತು ಅದೇ ಥರ ಇಂಟ್ಯಾಕ್ಟ್ ಆಗಿದೆ. ಮನೆ ಬಿದೋಗುವ ರೀತಿಯಲ್ಲಾಗಲಿ ಅಥವಾ ಇಮ್ಮಿಡಿಯೇಟಾಗಿ ಬಂದು ಒಡೆದಾಕುವ ರೀತಿಯಲ್ಲಾಗಿ ಇಲ್ಲ. ಸೀಪೇಜಸ್ ಆಗಲಿ, ವಾಟರ್ ಲ್ಯಾಗಿಂಗ್ ಆಗಲಿ ಅಥವಾ ಕ್ರ್ಯಾಕ್ ಬಿದ್ದು ತಾರಿಸಿ ಬಿದೋಗ್ತಾ ಇರುವ ಕಂಡೀಷನಲ್ಲಿ ಇಲ್ಲ. ಓಕೆ, ಇಟ್ ನೀಡ್ಸ್ ಅ ರೆಸ್ಟೋರೇಷನ್ ಅನ್ನೋದು ಇಸ್ ಮೈ ಒಪಿನಿಯನ್ ಆಫ್ ದಿಸ್ ಪ್ರಾಪರ್ಟಿ. ಅಂದರೆ ರೆಸ್ಟೋರೇಷನ್, ಇದನ್ನು ಹೇಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋದು ಅನ್ನೋದು ನೋಡ್ಬೋದು. ಆ ಕಡೆ ಕಾರ್ ಪಾರ್ಕಿಂಗ್ ಏರಿಯಾ, ಗ್ಯಾರೇಜ್ ಇದೆ. ಪಾರ್ಕಿಂಗ್ ಒಂದು 5 ಕಾರ್ನ ನೀವು ಒಳಗೆ, ಮನೆ ಒಳಗೆ 5 ಕಾರ್ ಪಾರ್ಕ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಬನ್ನಿ ಈಗ ಮನೆ ಒಳಗೋಗಿ ತೋರಿಸ್ತೀನಿ. ಭಾಳಷ್ಟು ಜನ ನಾನು ವೀಡಿಯೋ ಮಾಡಿ ಇದಾದ ತಕ್ಷಣ ಮನೆ ಒಳಗೆ ತೋರಿಸಿ, ನಮಗೆ ಮನೆ ಒಳಗೆ ಹೇಗಿದೆ, ನಾವು ಅದನ್ನು ಡೆಮಾಲಿಷ್ ಮಾಡಿ ಬರೀ ಸೈಟಾಗಿ ಇಟ್ಕೋತೀನಿ ಅನ್ನೋದ್ರೂ ಒಂದ್ಸರಿ ಒಳಗೆ ನೋಡಬೇಕು ಅಂತಾರೆ. ಇದು ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ಇದು ಡೈನಿಂಗ್ ಏರಿಯಾ ನೀವು ನೋಡ್ಬೋದು. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಕಿಚನ್ ಇದೆ. ಈಗ ಡೈನಿಂಗ್ ಏರಿಯಾ ಇದು. ಡೈನಿಂಗ್ ಏರಿಯಾಯಿಂದ ದಟ್ ಈಸ್ ದಿ ಕಿಚನ್ ಏರಿಯಾ. ಪಕ್ಕದಲ್ಲೇ ರೆಫ್ರಿಜರೇಟರ್ ಇಟ್ಕೊಳ್ಳೋಕೆ ಆಪ್ಷನ್ ಇದೆ. ರೂಮ್ ನಂಬರ್ 1 ತೋರಿಸ್ತಾರೆ ಈಗ, ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ಇದು ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ. ನೋಡಿ, ಇದು ರೂಮ್ ನಂಬರ್ 1. ಇನ್ನು 2 ರೂಮ್ಗಳು ತೋರಿಸ್ತೀನಿ. ಇದಿರೋದು ಮೈಸೂರು ಆಂದೋಲನ ಸರ್ಕಲ್. ಭಾಳ ವೆರಿ ವೆಲ್ ನೋನ್ ಪ್ಲೇಸ್ ಆಫ್ ಮೈಸೂರು. ಆಂದೋಲನ ಸರ್ಕಲ್ ಅಂತ ನೀವು ಗೂಗಲ್ ಮಾಡಿದ್ರೆ ರಾಮಕೃಷ್ಣ ನಗರ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಈಗ ಒಂದು ಸ್ಮಾಲ್ ಪೂಜಾ ರೂಮ್ ಯೂನಿಟ್ ಮಾಡಿದ್ದಾರೆ. ರೈಟ್ ಆ್ಯಂಡ್ ಲೆಫ್ಟ್ 2 ಭಾಗದಲ್ಲೂ ರೂಮ್ಗಳಿದೆ. ಇದು ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಒಂದು ರೂಮು, ರೂಮ್ ನಂಬರ್ 3 ವಿತ್ ಅಟ್ಯಾಚ್ ಬಾತ್ರೂಮ್ ಇದು. ಇದಕ್ಕೂ ಸಹ ಇದಕ್ಕೂ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ 3 ರೂಮ್ ತೋರಿಸಿದ್ವಿ, 3ಕ್ಕೂ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ನಾನು ಏನು ಲೊಕೇಶನ್ ಹೇಳ್ತಾ ಇದ್ದೆ, ದಟ್ ಈಸ್ ದ ಥಿಂಗ್ ದಟ್ ಮ್ಯಾಟರ್ಸ್ ದ ಮೋಸ್ಟ್. ಎಲ್ಲಿದೆ ಇದು ಅನ್ನೋದನ್ನು ನಾನು ನಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ. ಲೊಕೇಶನ್ ಎಲ್ಲಿದೆ ಅಂತ, ಮೈಸೂರು ಸಿಟಿ ಸೆಂಟರಿಂದ ದಿಸ್ ಮನೆ, ಈ ಲೊಕೇಶನ್ನು ಇರೋದು ಅಬೌಟ್ 6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರೇ ಮಾಡಿರುವಂಥದ್ದು, ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ಪ್ರೈವೇಟ್ ಲೇಔಟ್ ಅಲ್ಲ. 24 hours ಅನ್ಇಂಟರಪ್ಟೆಡ್ ವಾಟರ್, ಕಬಿನಿಯವ್ರ ಕಾವೇರಿ ವಾಟರ್ ಸಪ್ಲೈ ಇರುವಂಥದ್ದು. ಗಾರ್ಡನ್ ಏರಿಯಾ ಮುಂಭಾಗದಲ್ಲಿ. ಮನೆ ಎಂಟ್ರ್ ಆದ ತಕ್ಷಣ ನಿಮಗೆ ಇದು ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಇದು. ಸೊ ಗಾರ್ಡನ್ ಏರಿಯಾ ಅಂತ ಅನ್ಬೋದು. ಹ್ಯೂಜ್ ಗಾರ್ಡನ್ ಸ್ಪೇಸ್. ಭಾಳಷ್ಟು ಜನ ಮನೆ ನಮಗೆ ರೆಸ್ಟೋರೇಷನ್ ಆದರೆ ಸಾಕು ಅಥವಾ ನಾವು ರಿನೋವೇಷನ್ ಮಾಡ್ಕೊಂಡು ಇರ್ತೀವಿ ಅನ್ನೋಂಗಿದ್ರೂ ಸಹ ಇದು ಚೆನ್ನಾಗಿದೆ. ನಾನು ಆಗಲೇ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದು ಬಿದೋಗ ಕಂಡೀಷನ್ ಇಲ್ಲ. ಯು ಕ್ಯಾನ್ ಸ್ಟಿಲ್ ರೆಸ್ಟೋರೇಟ್, ರಿನೋವೇಟ್ ಇಟ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ನಾರ್ತ್ ಫೇಸಿಂಗ್ 50-80 ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ನಾರ್ತ್ ಫೇಸಿಂಗ್ ಸೈಟ್ ಇದು. ಮೈಸೂರು ಆಂದೋಲನ ಸರ್ಕಲ್ ಹತ್ರ ಇರುವಂಥದ್ದು. ಮನೇನ ಎಂಟೈರ್ ಆಗಿ 3 ಬೆಡ್ರೂಮ್ ಮನೇನ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ನೀವು ಯು ಕ್ಯಾನ್ ಟೇಕ್ ಇಟ್ ಇಂಟು ಕನ್ಸಿಡರೇಷನ್ ಇಂಟು 2. ನಾನು ಈ ಮನೇನ ಡೆಮಾಲಿಷ್ ಮಾಡಿಕೊಂಡು ಹೊಸ ಮನೆ ಕಟ್ಕೋತೀನಿ ಅಂದರು. ಬ್ಯೂಟಿಫುಲ್ ಏರಿಯಾಸ್ ಆಫ್ ಮೈಸೂರು. ನಾನು ಬರೀ ನೀರಿನ ಬಗ್ಗೆ ಹೇಳ್ತೀನಿ ಅಂತಲ್ಲ, ಸ್ಕೂಲ್ಸು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ ಎಲ್ಲವೂ ಹತ್ತಿರದಲ್ಲಿದೆ. ಓಕೆ, ಮೈಸೂರು ಸಿಟಿ ಸೆಂಟರ್ಸ್ ಹಾರ್ಡ್ಲಿ ಅಬೌಟ್ 6 ಕಿಲೋಮೀಟರ್ಸ್. ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ತೊಗೊಂಡಿದ್ದೀನಿ. 6ರಿಂದ 6.5 ಕಿಲೋಮೀಟ್ರಲ್ಲಿರುವಂಥದ್ದು. ಸೊ ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ನೀವು ಈ ಥರ ಒಂದು 50-80 ಬ್ಯೂಟಿಫುಲ್ ಹೌಸ್ ಇಸ್ ಫಾರ್ ಸೇಲ್, ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸಪ್. ಥ್ಯಾಂಕ್ ಯು. ಬಾಯ್.